ಹಾಯ್ ಎಲ್ರಿಗೂ ನಮಸ್ಕಾರ. ಮನಿ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ. ಆಯಿತಾ ಸಬ್ಸ್ಕ್ರೈಬು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾನು ವೋಟರ್ ಐ ಡಿ ಅಪ್ಲೈ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೆ. ಸೊ ಇವಾಗ ಈ ವಿಡಿಯೋದಲ್ಲಿ ನಾವು ವೋಟರ್ ಐ ಡಿನ ಆಲ್ರೆಡಿ ನಿಮ್ಮದು ವೋಟರ್ ಐ ಡಿ ಇದ್ದರೆ, ಓಕೆನಾ, ನಿಮ್ಮದು ಅಂದರೆ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ದು ಯಾರ್ದಾದ್ರು ವೋಟರ್ ಐ ಡಿ ಇದ್ದರೆ, ಸೊ ಇನ್ ಕೇಸ್ ಅದರಲ್ಲಿ ಏನಾದ್ರು ನೀವು ಚೇಂಜಸ್ ಮಾಡ್ಕೋಬೇಕಾದ್ರೆ, ಓಕೆನಾ, ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ಇನ್ ಕೇಸ್ ಮನೆ ಚೇಂಜ್ ಮಾಡಿದಾಗ ಅಡ್ರೆಸ್ ಚೇಂಜ್ ಮಾಡ್ಕೋಬೇಕಾಗಿರುತ್ತೆ, ಅಥವಾ ಇನ್ನೇನಾದರೂ ನೀವು ಚೇಂಜ್ ಮಾಡ್ಕೋಬೇಕಂದ್ರೆ ಸೊ ಹೇಗೆ ಚೇಂಜ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ, ಓಕೆನಾ. ಸೊ ಮೊದಲನೇದಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ವೋಟರ್ ಐ ಡಿ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ವೋಟರ್ ಐ ಡಿ ಆ್ಯಪನ್ನು ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮಗೆ. ಸೊ ಇಲ್ಲಿ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಅಲ್ಲಿ ನೀವು ಥರ್ಡ್ ಆಪ್ಷನ್ ನೋಡ್ಬೋದು, ಕರೆಕ್ಷನ್ ಫಾರ್ಮ್ ಅಂತ ಇದೆ, ಓಕೆನಾ. ಕರೆಕ್ಷನ್ ಆಫ್ ಎಂಟ್ರೀಸ್ ಫಾರ್ಮ್ 8 ಅಂತ ಇದೆ. ಸೊ ಕರೆಕ್ಷನ್ಗೆ ಫಾರ್ಮ್ 8 ನೀವು ಫಿಲ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಲೆಟ್ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ, ಓಕೆನಾ. ಲೆಟ್ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಡು ಯು ಆಲ್ರೆಡಿ ಹ್ಯಾವ್ ವೋಟರ್ ಐ ಡಿ ನಂಬರ್ ಅಂತ ಕೇಳುತ್ತೆ. ಸೊ ವೋಟರ್ ಐ ಡಿ ನಂಬರ್ ಇರುತ್ತೆ ಅಲ್ವಾ ನಿಮ್ಮ ಹತ್ರ, ಐ ಹ್ಯಾವ್ ವೋಟರ್ ಐ ಡಿ ನಂಬರ್ ಅಂತ ಕೊಡಿ. ಇನ್ ಕೇಸ್ ನೀವು ನೋ ಅಂತ ಕೊಟ್ಟರೆ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ, ಓಕೆನಾ. ನಿಮ್ಮ ನೇಮು, ಏಜು, ಡೇಟ್ ಆಫ್ ಬರ್ತು, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಮತ್ತು ಇನ್ನೂ ಕೆಲವೊಂದು ಡೀಟೇಲ್ಸ್ ಕೇಳುತ್ತೆ. ಅದನ್ನೆಲ್ಲ ಫಿಲ್ ಮಾಡಿದಾಗ ಸೊ ಅದೇ ಕೆಲವೊಂದು ವೋಟರ್ ಲೀಸ್ಟನ್ನು ತೋರಿಸುತ್ತೆ, ಓಕೆನಾ. ಇನ್ ಕೇಸ್ ನಿಮ್ಮ ಡೀಟೇಲ್ಸ್ ಮ್ಯಾಚ್ ಆಗುವಂಥದ್ದು, ನೀವು ಪ್ರೊವೈಡ್ ಮಾಡಿರೋ ಡೀಟೇಲ್ಸ್ ಮ್ಯಾಚ್ ಆಗುವಂಥದ್ದು ಯಾವ್ದಾರು ಇದ್ದರೆ ಆ ವೋಟರ್ ಐ ಡಿ ಲೀಸ್ಟನ್ನು ತೋರಿಸುತ್ತೆ. ಸೊ ಅದರಲ್ಲಿ ನೀವು ನಿಮ್ಮ ವೋಟರ್ ಐ ಡಿ ನಂಬರನ್ನು ತಿಳ್ಕೊಬೋದು. ಇಲ್ಲ ನಿಮ್ಮ ಹತ್ರ ವೋಟರ್ ಐ ಡಿ ನಂಬರ್ ಇದೆ ಅಂದರೆ ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ವೋಟರ್ ಐ ಡಿ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ, ಓಕೆನಾ. ವೋಟರ್ ಐ ಡಿ ನಂಬರ್ ಎಂಟ್ರಿ ಮಾಡಾದಮೇಲೆ ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ವಿ ಹ್ಯಾವ್ ಫೌಂಡ್ ದಿಸ್ ರೆಕಾರ್ಡ್ ಫಾರ್ ಯುವರ್ ಎಂಟರ್ ವೋಟರ್ ಐ ಡಿ, ಪ್ಲೀಸ್ ಕ್ಲಿಕ್ ಆನ್ ಪ್ರೊಸೀಡ್ ಬಟನ್, ಓಕೆನಾ. ಸೊ ನೆಕ್ಸ್ಟ್ ನೀವು ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಫೌಂಡ್ ದಿಸ್ ರೆಕಾರ್ಡ್, ನೀವು ಎಂಟರ್ ಮಾಡಿರೋ ವೋಟರ್ ಐ ಡಿಯಿಂದ ಯಾವುದು ರೆಕಾರ್ಡ್ ಫೌಂಡ್ ಆಗಿದೆ ಅಂದರೆ ನೋ ಡೇಟಾ ಫೌಂಡ್ ಅಂತ ಬರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ವೋಟರ್ ಐ ಡಿ ಕಾರ್ಡಲ್ಲಿರುವಂತಹ ಡೀಟೇಲ್ಸ್ ಏನೇನು ಪ್ರೆಸೆಂಟ್ ಏನೇನು ಡೀಟೇಲ್ಸ್ ಇದೆ ಅದು ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ಕೋಬೋದು. ಸೊ ಏನು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಅಂತ ಕೂಡ ಇಲ್ಲಿ ನೋಡ್ಕೊಳ್ಳಿ ನೀವು. ಇದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಾದ್ಮೇಲೆ ನಿಮ್ಮ ನೇಮು ಮತ್ತು ನೇಮ್ ಇನ್ ರೀಜಿಯನಲ್ ಅಂದರೆ ಸ್ಥಳೀಯ ಭಾಷೆ, ಓಕೆನಾ. ಸೊ ನಿಮ್ಮ ಕರ್ನಾಟಕ ಆದರೆ ಇವಾಗ ಕನ್ನಡ, ಆಂಧ್ರ ಆದರೆ ತೆಲುಗು, ತಮಿಳ್ನಾಡು ಆದರೆ ತಮಿಳು, ಸೊ ಆ ಥರ. ನೆಕ್ಸ್ಟ್ ಆಧಾರ್ ಡೀಟೇಲ್ಸ್ ಅಂದರೆ ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಆಧಾರ್ ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟ್ ಹಾಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ಆ ಮೊಬೈಲ್ ನಂಬರ್ ಕಂಪಲ್ಸರಿ ಎಂಟ್ರಿ ಮಾಡಲೇಬೇಕು ನೀವು. ಅದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಓಕೆನಾ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೀವು ಏನು ಕರೆಕ್ಷನ್ ಮಾಡ್ತಾ ಇದ್ದೀರಾ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಐ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಚೂಸ್ ಎನಿ ಒನ್ ಅಂತ ಇದೆ, ಅದರ ಒಂದನ್ನು ನೀವು ಚೂಸ್ ಮಾಡಬೇಕು. ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಅಂದರೆ ನೀವು, ನಾನು ಅವಾಗ ಹೇಳಿದೆ, ಅಡ್ರೆಸ್ ಚೇಂಜ್ ಮಾಡ್ತಾ ಇದ್ರೆ, ಓಕೆನಾ. ಸೊ ಇನ್ ಕೇಸ್ ಮನೆಯವರು ಚೇಂಜ್ ಮಾಡಿದರೆ ಸೊ ಅಡ್ರೆಸ್ ಚೇಂಜ್ ಆಗಬೇಕಾಗುತ್ತೆ, ಅದಕ್ಕೆ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಕೊಡಿ. ಸೊ ಅದೇ ರೀತಿ ನಿಮಗೆ ಇನ್ನೂ 3 ಆಪ್ಷನ್ ಇದೆ. ಸೊ ಇದರಲ್ಲಿ ನೀವು ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮ್ಮ ಡೀಟೇಲ್ಸನ್ನು ಕಂಪ್ಲೀಟ್ ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ, ಓಕೆನಾ. ಇಲ್ಲಿ ಏನೇನು ಕೇಳಿದರೆ ಹೌಸ್ ನಂಬರು, ಸ್ಟ್ರೀಟು, ಟೌನ್, ವಿಲೇಜು, ಪೋಸ್ಟ್ ಆಫೀಸ್, ಸೊ ಇದನ್ನೆಲ್ಲ ನೀವು ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟು ಕೂಡ ಅಷ್ಟೇ, ನಿಮ್ಮ ಅಡ್ರೆಸ್ ಬಗ್ಗೆನೇ ಡೀಟೇಲ್ಸ್ ಇದೆ. ನೆಕ್ಸ್ಟ್ ಸ್ಟೇಟು, ಡಿಸ್ಟಿಕ್ಕು ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕೊಟ್ಟಿದ್ದಾರೆ, ಓಕೆನಾ. ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ ನೀವು ಇವಾಗ ಪ್ರೆಸೆಂಟ್ ಈಗ ಅಡ್ರೆಸ್ ಏನು ಚೇಂಜ್ ಮಾಡ್ತಾ ಇದ್ದೀರಾ ಆ ಅಡ್ರೆಸ್ಸು ಯಾವ ಕಾನ್ಸ್ಟಿಟ್ಯೂಯೆನ್ಸಿ ಅಂಡರಲ್ಲಿ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು, ಓಕೆನಾ. ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಸ್ಕ್ರಾಲ್ ಡೌನ್ ಮಾಡಿ. ಸ್ಕ್ರಾಲ್ ಡೌನ್ ಮಾಡಾದ್ಮೇಲೆ ನೀವು ಅಡ್ರೆಸ್ ಪ್ರೂಫನ್ನು ಹಾಕಬೇಕಾಗುತ್ತೆ, ಓಕೆನಾ. ಸೊ ಅಲ್ಲಿ ಸೆಲೆಕ್ಟ್ ಅಡ್ರೆಸ್ ಪ್ರೂಫ್ ಅಂತ ಇದೆಯಲ್ಲ, ಡಾಕ್ಯುಮೆಂಟನ್ನು ನೀವು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಲೀಸ್ಟ್ ಬರುತ್ತೆ, ನೀವು ಆ ಡಾಕ್ಯುಮೆಂಟ್ ಯಾವ್ದಾರು ಆಗ್ತಾಯಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ. ನೀವು ಆಗ್ತಾ ಇರೋ ಡಾಕ್ಯುಮೆಂಟು ಆ ಲೀಸ್ಟಲ್ಲಿ ಇಲ್ಲ ಅಂದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ, ಓಕೆನಾ. ಸೊ ನೆನಪಿರಲಿ, ಇದರಲ್ಲೂ ಕೂಡ 2 MB ಕಡಿಮೆ ಇರಬೇಕಾಗುತ್ತೆ ನಿಮ್ಮ ಫೈಲ್ ಸೈಜು. ಅದು ಫೋಟೋ ಫಾರ್ಮಲ್ಲಿ ಇರಬೇಕಾಗುತ್ತೆ, PDF ಫಾರ್ಮಲ್ಲಿ ಅಕ್ಸೆಪ್ಟ್ ಆಗಲ್ಲ. ಇದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಫೈನಲ್ ಸ್ಟೆಪ್ ಇದು ಡಿಕ್ಲರೇಷನ್ನು, ನೇಮ್ ಆಫ್ ದ ಅಪ್ಲಿಕೆಂಟ್, ಓಕೆನಾ. ಯಾರು ನೀವು ವೋಟರ್ ಐ ಡಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರ ಹೆಸರು ಹಾಕಿ. ನೆಕ್ಸ್ಟ್ ಪ್ಲೇಸ್ ಆಫ್ ಅಪ್ಲಿಕೇಶನ್ ಅಂದರೆ ಯಾವ ಪ್ಲೇಸಿಂದ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಮೆನ್ಷನ್ ಮಾಡಬೇಕು, ಓಕೆನಾ. ಸೊ ಇದಾದಮೇಲೆ ಫಾರ್ಮ್ 8 ಪ್ರಿವ್ಯೂ ಬರುತ್ತೆ ನಿಮಗೆ. ಸೊ ಏನೇನು ಚೇಂಜಸ್ ಮಾಡಿರ್ತೀರ ನೀವು ಅದೆಲ್ಲ ಇಲ್ಲಿ, ಅಂದರೆ ಇವಾಗ ಈಗ ಹಿಂದೆ ಏನು ಫಿಲ್ ಮಾಡಿದ್ರಿ ನೀವು ಅದು ಇಲ್ಲಿ ಪ್ರಿವ್ಯೂ ಆಗುತ್ತೆ, ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಏನೇನು ಪ್ರಿವ್ಯೂ
ಆಗ್ತಾಯಿದೆ ಅಂತ ಎಲ್ಲ ನೋಡ್ಕೊಳ್ಳಿ ಒಂದ್ಸತಿ. ನೋಡ್ಕೊಂಡಾದ್ಮೇಲೆ ಎಲ್ಲ ಕರೆಕ್ಟಾಗಿದ್ದರೆ ಕನ್ಫರ್ಮ್ ಕೊಡಿ, ಓಕೆನಾ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ಓಕೆನಾ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಓಕೆನಾ. ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಫಾರ್ಮ್ ಆನ್ ವೋಟರ್ ಹೆಲ್ಪ್ಲೈನ್ ಅಂತ. ಅದರಲ್ಲಿ ರೆಫರೆನ್ಸ್ ನಂಬರ್ ಕೂಡ ಇರುತ್ತೆ. ರೆಫರೆನ್ಸ್ ನಂಬರನ್ನು ಹಾಕಿ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೊತಾ ಇರ್ಬೋದು. ಸೊ ಸ್ಟೇಟಸನ್ನು ಚೆಕ್ ಮಾಡ್ಕೊತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಎಲ್ಲ ಸ್ಟೆಪ್ಪು ಕಂಪ್ಲೀಟ್ ಆದಮೇಲೆ ನೀವು ವೋಟರ್ ಐಡಿಯನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.